ಸ್ನೇಹಿತರೆ, ಎವ್ರಿ ವಿಡಿಯೋದಲ್ಲಿ ಒಂದು ಹೊಸ ಒಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ. ಇವತ್ತೇನ್ ವಿಶೇಷ ಅಂದ್ರೆ ನಮ್ಮ ಒಂದು ಹಿಂದೂಗಳಿಗೆ ಹೊಸ ವರ್ಷದಲ್ಲಿ ಹೊಸ ಹಬ್ಬ ಯಾವುದು ಅಂದ್ರೆ ಯುಗಾದಿ ಅಂತಾನೆ ಹೇಳ್ಬೋದು. ಅದೇ ಒಂದು ಯುಗಾದಿ ಹಬ್ಬಕ್ಕೆ ಹೊಸ ಶೋರೂಮ್ ಜೊತೆ ಹೊಸ ಕಾರ್ಗಳು ಡೀಟೇಲ್ಸ್ ತಗೋ ಬಂದಿದ್ದೀನಿ. ನಮ್ ಜೊತೆ ಶೋರೂಮ್ ಓನರ್ ಆದಂತ ಅಕ್ಷಯ್ ಅವರು ಹಾಗೂ ಸಿದ್ದು ಅವರು ಇದ್ದಾರೆ. ಸರ್, ನಿಮ್ಮ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಮ್ದು ಶೋರೂಮ್ ಲೊಕೇಟ್ ಆಗಿರೋದು ಒಂದು ಅಮ್ಮಾಶ್ರಮ ಲೊಕೇಟ್ ಆಗಿದೆ ಸ್ನೇಹಿತರೆ. ಈ ಶೋರೂಮ್ ಬಗ್ಗೆ ಏನ್ ಹೇಳೋಣ ಅಂತ ಹೇಳಿದ್ರೆ, ನೀವು ಎಸ್ ಕಾರ್ಸ್ ಅಂತ ನೀವು ಅಮ್ಮಾಶ್ರಮ ನಿಮ್ಗೆ ಹೊಸ ಶೋರೂಮ್ ಓಪನ್ ಆಗಿದೆ. ಇದು ಹಳೆ ಶೋರೂಮ್ ಬಂದು ಶ್ರೀ ಸಿದ್ದಲಿಂಗೇಶ್ವರ ಅಂತ ಹೇಳಿ ವಾಟರ್ ಸರ್ವಿಸ್ ಇತ್ತು, ಅಲ್ಲಿಂದ ಇಲ್ಲಿಗೆ ಪಕ್ಕದಲ್ಲೇ ಶಿಫ್ಟ್ ಆಗಿದೆ. ಹೊಸದಾಗಿ ಓಪನ್ ಮಾಡಿದೆ ಸ್ನೇಹಿತರೆ. ನಿಮ್ ಸಹಕಾರ ಹಿಂಗೆ ಇರಲಿ. ಸೊ ನಮ್ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ನಮ್ಮ ಹೊಸ ಶೋರೂಮ್ಗೆ ವಿಸಿಟ್ ಮಾಡಿ ಒಂದ್ಸೋ. ನೀವು ಎಲ್ಲಾ ಮಾಡಲು ಗಾಡಿಗಳಿದೆ, ಎಲ್ಲಾ ಪ್ರೈಸಿಂಗ್ ಅಲ್ಲೂ ಗಾಡಿ ಇದೆ. ಸೊ ಯಾರಿಗೆ ಸಿವಿಲ್ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ, ಎಲ್ಲರಿಗೂ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. 1 ಲಕ್ಷದಿಂದ ನಮ್ಮ ಹತ್ರ ಒಂದು 25 ಅಪ್ ಟು 50 ಲಾಕ್ ಕಾರ್ ರೆಡಿ ಇದೆ. ನೀವು ಒಂದ್ಸತಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಯಾವ್ದೇ ತರ ಚಾರ್ಜಸ್ ಇರಲ್ಲ. ಬಂದು ನಿಮ್ ಶೋರೂಮ್ ಅಂತ ಒಂದ್ಸತಿ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಬಂದು ವ್ಯಾಪಾರ ಒಳ್ಳೆ ಪ್ರೈಸ್ ಮಾರ್ಕೆಟ್ ಅಲ್ಲೇ ಒಂದು ಒಳ್ಳೆ ಪ್ರೈಸ್ ಗೆ ನಾವು ಮಾಡಿಸ್ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಈ ಕಾರು ಕಸ್ಟಮರ್ ಕೂಡ ಪರ್ಫೆಕ್ಟ್ ಇದೆ. ಸೊ ನಮ್ದು ಮೋಟೋ ಬಂದು ಕಸ್ಟಮರ್ ಕಾರು ಕಸ್ಟಮರ್ ಗೆ ಹೋಗ್ಲಿ ಅಂತ ಮೋಟೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಮ್ ಕಮಿಷನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ಒಂದ್ ಏನೋ ಬೆಸ್ಟ್ ಅಲ್ಲಿ ಬೆಸ್ಟ್ ಮಾಡ್ಕೊಂಡು ನಿಮ್ಗೆ ಒಂದು ಡೆಲಿವರಿ ಕೊಡೋದಕ್ಕೆ ಇಷ್ಟ ಪಡ್ತೀನಿ. ಸೊ ಯಾರು ಈ ಸರೌಂಡಿಂಗ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಬಂದು ನಿಮ್ ಸಹಕಾರ ಕೊಡಿ, ಒಂದ್ಸತಿ ವಿಸಿಟ್ ಮಾಡಿ. ನಾವು ಅದು ಇದೇ ಇರ್ತೀವಿ. ಯಾವತ್ತೂ ನಮ್ಮ ಶೋರೂಮ್ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟ ಅವೈಲೇಬಲ್ ಇರ್ತೀವಿ. ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ, ಸಪೋರ್ಟ್ ಬೇಕು ಎಲ್ಲರಿಗೂ. ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಕಾರ್ಸ್ ಅಲ್ಲಿ ಹೊಸ ಹಬ್ಬಕ್ಕೆ ಹೊಸ ಶೋರೂಮ್ ಅಲ್ಲಿ ಆಫರ್ ಕೂಡ ಹೊಸದಾಗಿರ್ಬೇಕು. ಖಂಡಿತ ಸರ್, ಕೊಡೋಣ. ಏನ್ ಕೊಡ್ತಾ ಇದ್ದೀರಾ ಸರ್? ಆಫರ್ ಅಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಒಂದು ಆಫರ್. ಎರಡನೇ ಆಫರ್ ನಿಮ್ಗೆ ರಬ್ಬಿಂಗ್ ಪಾಲಿಶ್ ಮಾಡ್ಕೊಡ್ತೀವಿ ಗಾಡಿ ಡೆಲಿವರಿ ಕೊಡೋ ಟೈಮ್ ಅಲ್ಲಿ. ಸೊ ಮೂರನೇ ಆಫರ್ ಅಂತ ಹೇಳಕ್ ಹೋದ್ರೆ, ನಿಮ್ಗೆ ಏನ್ ಮಾರ್ಕೆಟ್ ಪ್ರೈಸ್ ಇದೆ ಅವ್ರು ಚೆಕ್ ಮಾಡ್ಕೊಂಡ್ ಬಂದು ಈ ಪ್ರೈಸ್ ನಮ್ಗೆ ಸಿಗ್ತಾ ಇದೆ ಹೊರಗಡೆ ಅಂತ ಹೇಳಿದ್ರೆ ಅದಕ್ಕಿಂತ ಬೆಸ್ಟ್ ಪ್ರೈಸ್ ನಾವು ಮಾಡ್ಕೊಡ್ತೀವಿ. ಸೊ ಮಾರ್ಕೆಟ್ ಹೇಳಲ್ಲ, ಒಂದು ಒಳ್ಳೆ ಪ್ರೈಸ್ ಅವ್ರಿಗೆ ಇಷ್ಟ ಆಗಂತ ಪ್ರೈಸ್ ಮಾಡ್ಕೊಡ್ತೀವಿ. ಸೊ ಕಸ್ಟಮರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿರ್ತಾರೆ ರೇಟು, ಆ ರೇಟ್ ಇದೆ ಅಂತ ಅವ್ರು ಏನಾದ್ರು ಹೇಳಿದ್ರೆ ಆ ರೇಟ್ ಗಿಂತ ಕಮ್ಮಿ ಕೊಡ್ತೀರಾ? 100% ಮಾಡ್ಕೊಡ್ತೀವಿ. ಓಕೆ ಸರ್, ಮತ್ತೇನು ತಡ ಬನ್ನಿ. ನಿಮ್ಮ ಒಂದು ಶೋರೂಮ್ ಅಲ್ಲಿ ಯಾವ ಕಾರ್ಗಳು ಇದೆ ಡೀಟೇಲ್ಸ್ ತಿಳಿಸ್ಕೊಡೋಣ. ಬನ್ನಿ ತೋರಿಸ್ಬೇಡ ಸರ್, ಹೊಸ ಶೋರೂಮ್ ಅಲ್ಲಿ ಹೊಸ ಕಾರ್ ಅಂತಾನೆ ಹೇಳ್ಬೋದು. ಮಾರುತಿ ಮಾರ್ಕೆಟ್ ಅಲ್ಲಿ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್, ಮಾಡಲ್ ವೆಹಿಕಲ್, ಮೈಲೇಜ್ ವೆಹಿಕಲ್, ಲೋ ಮೇಂಟೆನೆನ್ಸ್ ವೆಹಿಕಲ್. ನೀವು ಕೊಡೋ ಹೊಸ ಕಾರು, ಮೊದಲನೇ ಕಾರು ಹೊಸ ಶೋರೂಮ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ ಇರಬೇಕು. ಡೀಟೇಲ್ಸ್ ಕೊಡಿ ಸರ್. ಎಲ್ಲಾ ಶೋರೂಮ್ ಅಲ್ಲೂ ಲೋ ಬಜೆಟ್ ಅಂತ ತೋರಿಸ್ತಾರೆ. ಸೊ ಯಾಕೆ ಲೋ ಬಜೆಟ್ ಪ್ರಿಫರ್ ಮಾಡ್ತಾರೆ? ಬನ್ನಿ ನಮ್ ಶೋರೂಮ್ ಅಲ್ಲಿ ಒಂದು ಮಾಡಲ್ ಗಾಡಿ ತೋರಿಸೋಣ ನಮ್ ಕಸ್ಟಮರ್ ಗೆ, ವೀಕ್ಷಕರಿಗೆ. ಒಂದು ಆಪಲ್ ಶೇಪ್ ಸ್ವಿಫ್ಟ್, ಅದರಲ್ಲೂ ನಿಮ್ಗೆ ರೆಡ್ ಡ್ಯುಯಲ್ ಟೋನ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸರ್. ನೀವು ನೋಡ್ತಾ ಇರೋದು ಒಂದು 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 90,000 ವೆಹಿಕಲ್ ಇದು. ಗಾಡಿಯಲ್ಲಿ ಯಾವುದೇ ತರ ಸ್ಕ್ರಾಚ್ ಆಗಿ ಡೆಂಟ್ ಆಗಿ ಏನಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ಬೋದು, ಮೇಜರ್ ಆಗ್ಬೋದು. ಮತ್ತೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಒಂದು ಆಫರ್ ಟ್ರಿಪ್ ಹೋಗ್ತಾ ಇರ್ತೀರಾ, ಬನ್ನಿ ನಮ್ಮ ಕಾರ್ಸ್ ಒಂದ್ಸತಿ ವಿಸಿಟ್ ಮಾಡಿ. ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಮಾಡ್ಕೊಳ್ಳೋಣ. 6 ಲಕ್ಷ ಕೋಟ್ ಮಾಡ್ತಾ ಇದೀವಿ. 23 ಮಾಡಲ್ ಸಿಂಗಲ್ ಓನರ್, ಅದರಲ್ಲೂ ಡ್ಯುಯಲ್ ಟೋನ್, ಸ್ಕರ್ಟಿಂಗ್ಸ್, ಮ್ಯಾಗ್ವಿಲ್ ಇರೋಂತ ವೆಹಿಕಲ್ ಇದು. ಸೊ ಇದು 6 ಲಕ್ಷ ಕೋಟಿಂಗ್ ಇದೆ. ಒಂದು ಬೆಸ್ಟ್ ಪ್ರೈಸ್ ಆನ್ ಟೇಬಲ್ ಬಂತು ಅಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮುಗಿಸ್ಕೊಳ್ಳೋಣ ಬನ್ನಿ. ಓಕೆ ಸರ್, ಸೇಮ್ ಸೆಗ್ಮೆಂಟ್ ಅಲ್ಲೇ ಮಾರುತಿ ಅವ್ರದ್ದು ಇನ್ನೊಂದು ಬಲೆನೋ ಇರುವಂತದ್ದು. ಬಲೆನೋ ಇದು ಕೂಡ ಫಾಸ್ಟ್ ಮೂವಿಂಗ್ ವೆಹಿಕಲ್. ಇದು 2016 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಸೀಟ್ ಆಗಿರುತ್ತೆ, ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಕಸ್ಟಮರ್ ಬಾಡಿಯಲ್ಲಿ ಯಾವುದೇ ತರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಗಾಡಿ ಒಂದು ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಟೈರ್ ಪರ್ಸೆಂಟೇಜ್ ಹೇಳೋಕೆ ನಿಮ್ಗೆ ಒಂದು 50% ಟೈರ್ ಇದೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಬಂಪರ್ ಕೂಡ ನೀವು ನೋಡ್ತಾ ಇರ್ಬೋದು, ಒಂದು RS ಬಂಪರ್ ಕಿಟ್ ಹಾಕೊಂಡು ತುಂಬಾ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಒಂದು 25 ಮೈಲೇಜ್ ಬರುತ್ತೆ ಇದು. ಸೊ ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 5.5 ಲಕ್ಷ ಹೇಳ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್, ಆನ್ ಟೈಮ್ ಬರ್ಲಿ, ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀವಿ. ಲೋನ್ ಕೂಡ ಆಗುತ್ತಾ ಸರ್? ಫುಲ್ ಲೋನ್ ಮಾಡಿಸ್ಕೊಳ್ಳೋಣ. ಫುಲ್ ಲೋನ್, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅವ್ರದ್ದು. ಚೆನ್ನಾಗಿದ್ರೆ ಸಾಕು. ಓಕೆ ಸರ್, ಇವಾಗ ಕಸ್ಟಮರ್ಸ್ ಲೋನ್ ಪ್ರೊಸೆಸ್ ಹೋಗ್ತಾರಲ್ವಾ, ಪ್ರೊಫೈಲ್ ಚೆನ್ನಾಗಿರಲ್ಲ, ಅಂತವ್ರಿಗೆ ಏನಾದ್ರು ಆಪ್ಷನ್ಸ್ ಇದೆಯಾ? ಅಂತವ್ರಿಗೂ ಆಪ್ಷನ್ ನಮ್ಮಲ್ಲಿ ಇದೆ. ಸೊ ಏನಿದೆ, ಗಾಡಿ ಪ್ರೈಸ್ ಮೇಲೆ ಒಂದು 30% ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು, ಮಿಕ್ಕಿದ್ದು ಹೊರಗಡೆ ಫೈನಾನ್ಸ್ 70% ಲೋನ್ ಆಗುತ್ತೆ, 30% ಮಾತ್ರ ಡೌನ್ ಪೇಮೆಂಟ್ ಮಾಡ್ಬೇಕು. ಸಿವಿಲ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಓಕೆ ಸರ್, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ? ನೆಕ್ಸ್ಟ್ ಒಂದು ಇನೋವಾನೇ ತೋರ್ಸೋಣ ಬನ್ನಿ ನಮ್ ಇದು ಕಾರ್ಸ್ ಅಲ್ಲಿ. ಸೊ ಈ ಇನೋವಾ ಏನಪ್ಪಾ ಡೀಟೇಲ್ಸ್ ಅಂತ ಹೇಳಿದ್ರೆ, 2013 ಮಾಡಲ್ ಆಗಿರುತ್ತೆ. ಬಿ ವರ್ಷನ್, ಸೆಕೆಂಡ್ ಓನರ್ ವೆಹಿಕಲ್. 2,75,000 ಹೋಗಿದೆ. 2,75,000 ಹೋಗಿದೆ ಅಂತ ಏನು ಬೇಜಾರ್ ಮಾಡ್ಕೊಳ್ಳಿ, ಜಾಸ್ತಿ ಹೋಗಿದೆ ಅಂತ.
ಸೊ ಇನೋವಾ ಎಲ್ಲ 10 ಲಕ್ಷ ಗಂಟ ಓಡೋಕೆ ಹೇಳ್ಬೋದು. ಈ ವರ್ಷನ್ ಆಗಿರೋದ್ರಿಂದ ನಿಮಗೆ ವೆಹಿಕಲ್ ಇದೆ. ಒಂದು ನೀಟ್ ಆಗಿದೆ, ಇಂಜಿನ್ ಕಂಡೀಷನ್ ಎಲ್ಲ ಯಾವುದೇ ತರ ಬಾಡಿಯಲ್ಲಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ಒಂದು ಸ್ಕ್ರಾಚ್ ಕೂಡ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, 4 ಅಪೋಲೋ ಟೈರ್ ಹಾಕಿದ್ದಾರೆ, ಹೊಸ ಬ್ಯಾಟ್ರಿ ಇದೆ, ಹೊಸ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಸಿದೀವಿ. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 9 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 8.5 ಮಾಡಿಸ್ಕೊಡ್ತೀವಿ. 8.5 ಇನೋವಾ ಕೊಡ್ತೀವಿ. ಲೋನ್ ಆಗುತ್ತಾ? ಲೋನ್ 100% ಮಾಡ್ತೀವಿ. ಓಕೆ ಸರ್, ಇನೋವಾ ಬೇಡ ಅನ್ನೋರಿಗೆ ಇನ್ನೊಂದು i20 ಇರೋದು. i20 ಇದಂತೂ ಒಂದು ಒಳ್ಳೆ ಪ್ರೈಸ್ ಕೂಡ ನಮ್ಮ ವೀಕ್ಷಕರಿಗೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ಈ ಗಾಡಿಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದೀನಿ. ಇದ್ರದ್ದು ಏನ್ ಡೀಟೇಲ್ಸ್ ಅಂತ ಹೇಳಿದ್ರೆ, ನಿಮ್ಗೆ 2014 ಮಾಡಲಾಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್ ಬರುತ್ತೆ, ಟಾಪ್ ಅಂಡ್ ವೆಯ್ಟ್ ವೆಹಿಕಲ್ ಆಗಿರುತ್ತೆ ಇದು. ಸೊ ನೀವು ನೋಡ್ತಾ ಇರ್ಬೋದು, ಬಟನ್ ಸ್ಟಾರ್ಟ್ ಕೂಡ, ಅಲವೆನ್ಸ್ ಕೂಡ, ಕ್ಲೋಸಿಂಗ್ ಬಹಳನೇ ಫೀಚರ್ಸ್ ಬರುತ್ತೆ ಈ ಗಾಡಿಯಲ್ಲಿ. ಇದು ಕ್ಲೋಸಿಂಗ್ ಪ್ರೈಸ್ ನಿಮ್ಗೆ 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಬಟನ್ ಸ್ಟಾರ್ಟ್ i20 ಇಲೈಟ್ ಇದೆ, ಎಲೈಟ್ ಇಲೈಟ್ 4.5 ಲಕ್ಷ ಫೈನಲ್. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಯಾವ ಮಾಡಲು ಅಂದ್ರೆ ಸರ್? 5 ಲಕ್ಷ ಹೌದು. ಇದೆ, 4.5 ಲಕ್ಷಕ್ಕೆ ಇದು ಚಾಲೆಂಜಿಂಗ್ ಪ್ರೈಸ್. ಎಸ್ ಕಾರ್ ವಿಸಿಟ್ ಮಾಡಿ ಒಂದ್ಸತಿ, ಒಂದು ಒಳ್ಳೆ ಪ್ರೈಸ್ ಗೆ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. 100% ಲೋನ್ ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಏನಪ್ಪ ಎಸ್ ಕಾರ್ಸ್ ಅಲ್ಲಿ ಎಲ್ಲ ಬಜೆಟ್ ಜಾಸ್ತಿ ಇರೋದೇ ತೋರಿಸ್ತಾ ಇದಾರೆ, ಮಾಡಲ್ ಗಾಡಿನೇ ತೋರಿಸ್ತಾ ಇದಾರೆ ಅಂತ ನೋಡ್ತಾ ಇರ್ಬೋದು. ಅನ್ಕೋಬೇಡಿ ಸ್ನೇಹಿತರೆ. ಸೊ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಎಲ್ಲ ಲೋ ಬಜೆಟ್ ಕಾರ್ಗಳಿದೆ, 10 ರಿಂದ 15 ಕಾರ್ಗಳು ನಮ್ಮ ಹತ್ರ ಲೋ ಬಜೆಟ್ ಇದೆ. 1.5 ಲಕ್ಷದಿಂದ ಸ್ಟಾರ್ಟ್ ಆಗಿ ನಿಮ್ಗೆ 2.5 ಲಕ್ಷ ಒಳಗಡೆ ಇರೋ ಬಜೆಟ್ ಒಳ್ಳೊಳ್ಳೆ ಕಾರ್ ಇದೆ. ಸೊ ಒಂದೇ ಬ್ರ್ಯಾಂಡ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ ಕಲರ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀವಿ. ಸೊ ವೆಯ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ವಿಡಿಯೋ ನೋಡಿದಷ್ಟು ನಿಮ್ಗೆ ಹೊಸ ಕಾರ್ಗಳು ನೋಡೋದಕ್ಕೆ ಸಿಗುತ್ತೆ. XUV ಸಿಗ್ಮೆಂಟ್ಸ್ ಅಲ್ಲೂ ಅಷ್ಟೇ, ಮತ್ತೆ SUV ಸಿಗ್ಮೆಂಟ್ಸ್ ಅಲ್ಲೂ ಅಷ್ಟೇ, ಒಂದು 7 ರಿಂದ 8 ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಒಂದು ಒಳ್ಳೊಳ್ಳೆ ಕಾರ್ ಇದೆ. ಎಸ್ ಕಾರ್ ನ ನೋಡ್ತಾ ಇರಿ. ಆದಷ್ಟು ನೀವು ಸಪೋರ್ಟ್ ಬೇಕು. ಚಾನಲ್ ನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಪ್ರೈಸ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ನೋಡಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮಾರುತಿ ಅವ್ರದ್ದು ಇನ್ನೊಂದು. ಇದು ಸ್ವಿಫ್ಟ್ ಡಿಸೈರ್ ಸರ್. ಇದು 2017 ಮಾಡಲು ZXi ಪ್ಲಸ್ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಪ್ರೆಸೆಂಟ್ ಗ್ಲಾಸ್ ಆಗಿರ್ಬೋದು, ಸಡನ್ ಸ್ಟಾರ್ಟ್ ಆಗಿರ್ಬೋದು, ಮೆರೂನ್ ಕಲರ್ ಅಲ್ಲಿ ಒಂದು ಈ ಕಲಬುರ್ಗಿ, ಮತ್ತೆ ಹಾಸನ, ಈ ಚಿತ್ರದುರ್ಗ ಈ ಕಡೆ ಭಾಗದವ್ರಿಗೆಲ್ಲ ತುಂಬಾ ಇಷ್ಟ ಆಗಂತ ವೆಹಿಕಲ್ ಇದು. ಸೊ ವಿಸಿಟ್ ಮಾಡ್ಲಿ ನಮ್ ಕಾಸ್ಟ್. ಅದ್ರಲ್ಲೂ ನಿಮ್ಗೆ ಫ್ಯಾನ್ಸಿ ನಂಬರ್ ಇದೆ. 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಒಂದು ZXi ಪ್ಲಸ್ ಆಗಿರುತ್ತೆ. ಇದು ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಇದು ಕೋಟಿಂಗ್ ಪ್ರೈಸ್ ಒಂದು 5.5 ಲಕ್ಷ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್. ಆನ್ ಟೈಮ್ ಗೆ ಬಂದ್ರೆ ಒಂದು ಒಳ್ಳೆ ಪ್ರೈಸಿಂಗ್ ಮುಗಿಸ್ಕೊಳ್ಳೋಣ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಂಡಿದ್ದಾರೆ. ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಲೋನ್ ಆಗುತ್ತಾ ಸರ್? 100% ಲೋನ್ ಮಾಡಿಸ್ಕೊಡ್ತೀವಿ. ಸೊ ಒಂದು 50 to 1 lakh ಕಟ್ಕೊಂಡ್ಬಿಟ್ಟಿದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ನಾವು ಮಾಡಿಸ್ಕೊಡ್ತೀವಿ. ಸರ್, ಎಸ್ ಕಾರ್ಸ್ ಅಲ್ಲಿ ನಮ್ಮ ಒಂದು ಇಂಡಿಯನ್ ರೋಡ್ಸ್ ಗೆ ಸೂಟಬಲ್ ಆಗುವಂತ ವೆಹಿಕಲ್ಸ್ ಯಾವ್ದಿದೆ? ಬಹಳಷ್ಟಿದೆ ಸರ್. 10 ರಿಂದ 15 ಕಾರ್ ಕೊಡ್ತೀನಿ ನಿಮ್ಗೆ. ಸೊ ಸದ್ಯಕ್ಕೆ ಶೋರೂಮ್ ಅಲ್ಲಿ 10 ಕಾರ್ ಅಂತೂ ರೆಡಿ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಟಾಟಾದಲ್ಲಿ ಬೇಕಾದ್ರೆ ಟಾಟಾದಲ್ಲಿ ಇದೆ, ಇಲ್ಲ ಮಾರುತಿಲಿ ಬ್ರೀಜಾ ನೋಡ್ತೀರಾ ಅಂದ್ರೆ ಬ್ರೀಜಾ ಇದೆ, ರೆನಾಲ್ಟ್ ಅಲ್ಲಿ ಇದೆ, ಹಾಗೇನೆ ನಿಮ್ಗೆ ಹ್ಯುಂಡೈ ಕ್ರೆಟಾ ಕೂಡ ಇದೆ. ಸೊ 10 ರಿಂದ ಒಂದು 11 ಕಾರ್ ಇಲ್ಲೇ ರೆಡಿ ಇದೆ. ಅದು ಬೇಡ ಅಂದ್ರೆ ಬೆನ್ಸ್ ಪ್ರೀಮಿಯಂ ಸಿಗ್ಮೆಂಟ್ ಹೋಗ್ತಾರೆ ಅಂದ್ರೆ ಬೆನ್ಸ್ ಕೂಡ ಇದೆ. ಬನ್ನಿ ಒಂದೊಂದೇ ಡೀಟೇಲ್ಸ್ ತಿಳಿಸ್ಕೊಟ್ಬಿಡೋಣ. ಇದು 2023 ಮಾಡಲಾಗಿರುತ್ತೆ. ನೆಕ್ಸಾನ್, ಯಾರೆಲ್ಲ ನೆಕ್ಸಾನ್ ಬ್ಲಾಕ್ ಬೀಸ್ಟ್ ಇದು. ಸೊ ಒಂದು ಒಳ್ಳೆ ಕಲರ್ ಇದು, ಬ್ಲಾಕ್ ಕಲರ್ ಅಂತ ಹೇಳ್ಬೋದು. ನಿಮ್ಗೆ ಕಸ್ಟಮರ್ ಗೆ, ಹುಡುಗರಿಗಂತೂ ತುಂಬಾ ಒಂದು ಒಳ್ಳೆ ಗಾಡಿ. ಇಂಡಿಯನ್ ರೋಡ್ ಅಂತ ಪರ್ಫೆಕ್ಟ್ ಗಾಡಿ ಇದು. ಕೋಟಿಂಗ್ ಪ್ರೈಸ್ ಬಂದು ಕಸ್ಟಮರ್ 12.5 ಹೇಳ್ತಾ ಇದಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ವಿಸಿಟ್ ಮಾಡಿ, ಆನ್ ಟೇಬಲ್ ಪಾರ್ಕ್ ಅಂಡ್ ಸೆಲ್ ಕೊಟ್ಟೋಗಿದ್ದಾರೆ ಇದು. ಸೊ ಕಸ್ಟಮರ್ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಕರ್ಸಿ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಮುಗಿಸ್ಕೊಡ್ತೀವಿ. ಯಾವ ಮಾಡಲು ಸರ್? ಇದು 2022 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್. ಸೊ ಒಂದು ನೆಕ್ಸಾನ್, ಸೊ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು. ಸೊ ಬನ್ನಿ, ಒಂದು ಆನ್ ಟೇಬಲ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಮಾಡಿಸ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮಾರುತಿ ಅವ್ರದ್ದು ಬ್ರಿಜಾ ಇರುವಂತದ್ದು. ಬ್ರೀಜಾ ಇದು ಬಂದು 2019 ಮಾಡಲಾಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. 70,000 ಶೋರೂಮ್ ರೆಕಾರ್ಡ್ ಆಗಿದೆ. ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಒಂದು 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಅದರಲ್ಲೂ ಬ್ರೀಜಾ ನಿಮ್ಗೆ ZXi ಅಂದ್ರೆ ನಿಮ್ಗೆ ZDI ಅಂದ್ರೆ ನಿಮ್ಗೆ ಫುಲ್ಲಿ ಲೋಡೆಡ್ ವೆಹಿಕಲ್. ಮ್ಯಾಗ್ ವೀಲ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಲಾಂಚ್ ಆಗಿರ್ಬೋದು, ಸೊ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಬಹಳನೇ ಫೀಚರ್ಸ್ ಬರುತ್ತೆ ಇದು. ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ವೈಟ್ ಕಲರ್ ಅಂತೂ ತುಂಬಾನೇ ಡಿಮ್ಯಾಂಡೆಡ್. ಸಿಂಗಲ್ ಓನರ್ ವೆಹಿಕಲ್, 70,000 ಶೋರೂಮ್ ರೆಕಾರ್ಡ್ ಇರೋಂತ ವೆಹಿಕಲ್ ಇದು. ಸೊ ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ. ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು ಇದು 8.5 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ಯಾರೇ ಬಂದ್ರು ಒಂದು 8 ಲಕ್ಷಕ್ಕೆ ಫೈನಲ್ ಮಾಡ್ಕೊಳ್ಳೋಣ. 2019 ಇದು. 2019 ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇರುವಂತದ್ದು. ಇನ್ನೂ ಒಂದು ಆಪ್ಷನ್ ಇದೆ ನಿಮ್ಗೆ. 2019 ಮಾಡಲೇ ಇದೂನು VXi ಆಗಿರುತ್ತೆ. ಇದು VXi ಅಂದ್ರೆ ಅಲವೆನ್ಸ್ ಬರಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಸೊ ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ 8.5 ಲಕ್ಷ ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಬನ್ನಿ, ಆನ್ ಟೇಬಲ್ ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ. ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. 50 to 1 lakh ಡೌನ್ ಪೇಮೆಂಟ್ ಇದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಸೊ 19 ಮಾಡಲು ಬ್ರೀಜಾ VXi, ಇದು ಸಿಂಗಲ್ ಓನರ್ ವೆಹಿಕಲ್. ಇದು 19 ಮಾಡಲು. 19 ಮಾಡಲು. ಓಕೆ, ನಾಲ್ಕು ಡಸ್ಟರ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್, ಯಾರೆಲ್ಲ ಒಂದು ಮಾರುತಿಯಲ್ಲಿ ಬೇಡ, ಒಂದು ಹ್ಯುಂಡೈಯಲ್ಲಿ ಬೇಡ ಅನ್ನೋದಂತೂ ಒಂದು ರೆನಾಲ್ಟ್ ಅಲ್ಲಿ ಡಸ್ಟರ್ ಇದೆ.
ಒಂದು ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರದ್ದು ಏನ್ ಡೀಟೇಲ್ಸ್ ಅಂದ್ರೆ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸೊ ಗಾಡಿ ಎಷ್ಟು ಹೋಗಿದೆ ಅಂತ ಹೇಳಿದ್ರೆ 87,000 ಓಡಿದೆ. ಶೋರೂಮ್ ರೆಕಾರ್ಡ್. ಗಾಡಿಯಲ್ಲಿ ಯಾವುದೇ ತರ ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ, ಆಕ್ಸಿಡೆಂಟ್ 4,90,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತಾರೋ 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಸೊ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಟಚರ್ ಒಂದ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅದು ಈ ಶೇಪ್ಗಂತೂ ಹೈಲಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಡೀಟೇಲ್ಸ್ ಕೊಡಿ ಸರ್. ಖಂಡಿತ ಸರ್, ನೀವು ಹೇಳ್ದಾಗೆ ಈ ಕ್ರೆಟಾ ಅಂತೂ ತುಂಬಾ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್. ಸೊ ನಾವು 1 ಮಂತ್ ಅಲ್ಲಿ ಒಂದೇ ಎರಡು ಗಾಡಿ ಅಂತೂ ಸೇಲ್ ಆಗ್ತಾನೆ ಇರುತ್ತೆ. ಅದ್ರಲ್ಲೂ ನಿಮ್ಗೆ ಡೀಸೆಲ್ ವೆಹಿಕಲ್, ಬಟನ್ ಸ್ಟಾರ್ಟ್ ಬರುವಂತ ವೆಹಿಕಲ್, ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ 17 ಮಾಡಲು ಸಿಂಗಲ್ ಓನರ್, 1.32 ಶೋರೂಮ್ ರೆಕಾರ್ಡ್ ಓಡಿದೆ. ಸೊ ಗಾಡಿ ಜಾಸ್ತಿ ಓಡಿದೆ ಅಂತ ಏನು ಬೇಜಾರಾಗೋದೇನಿಲ್ಲ. ಗಾಡಿ ಅಂತೂ ತುಂಬಾ ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಟ್ರ್ಯಾಕ್ ಇದೆ ಎಲ್ಲಾನು. ಸೊ ನಾವು ಯಾವ್ದೇ ತರ ಮೀಟರ್ ಟ್ಯಾಂಪರ್ ಮಾಡಿ ಗಾಡಿ ಒರಿಜಿನಲ್ ಗಾಡಿನ ಸೊ ಕಸ್ಟಮರ್ ಗೆ ಒರಿಜಿನಲ್ ಆಗಿ ಕೊಡ್ಬೇಕು ಅಂತ ಹೇಳ್ತಾ ಹಾಗೇನೆ ಗಾಡಿ ಕೊಡೋಣ ಅಂತ ಇದೀವಿ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 8.5 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷಕ್ಕೆ ಫೈನಲ್ ಮಾಡ್ತೀವಿ. 8 ಲಕ್ಷ ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಹೌದು, ಲೋನ್ ಕೂಡ ನಾವು ಮಾಡಿಸ್ತೀವಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಇದು W9 ಅಲ್ಲ, 10 ಅಲ್ಲ, 11 ಅಂತ ಹೇಳಿದ್ರೆ ಡೀಟೇಲ್ಸ್ ಕೊಡಿ ಸರ್. ನಮ್ ವೀಕ್ಷಕರಿಗೂ ಒಂದು ಒಳ್ಳೆ ಆಫರ್ ಅಂತ ಹೇಳಿದ್ರೆ, ಯುಗಾದಿ ಯಾರೆಲ್ಲ ಕಾರ್ ತಗೊಂಡು ಒಂದು ಒಳ್ಳೆ ಆಪ್ಷನ್ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಚಾಲೆಂಜ್ ಮಾಡ್ತೀವಿ. ಇಡೀ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದು ನಮ್ಮ ಹತ್ರ ಪ್ರೈಸಿಂಗ್ ಕೇಳಿ. ಸೊ ಇದ್ರದ್ದು ಪ್ರೈಸ್ ನಿಮ್ಗೆ ಇಡೀ ಬೆಂಗಳೂರಲ್ಲೇ ಸಿಕ್ಕಲ್ಲ. ನಿಮ್ಗೆ ಹುಡುಕೊಂಡ್ ಬನ್ನಿ, ಒಂದ್ 4 ಶೋರೂಮ್ಗೆ ಹೋಗಿ ಬಂದ್ರೆ ನಿಮ್ಗೆ ಈ ಪ್ರೈಸ್ ಗೊತ್ತಾಗ್ಬಿಡುತ್ತೆ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,10,000 ಓಡಿದೆ. W11 ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 11.5 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಈ ವಿಡಿಯೋ ನೋಡಿ ಬರ್ತಾರೋ ಅವ್ರಿಗೆ 11 ಲಕ್ಷಕ್ಕೆ ಪ್ರಾಮಿಸ್ ಮಾಡ್ತೀನಿ, ಮಾಡ್ಕೊಡ್ತೀನಿ. 11 ಲಕ್ಷಕ್ಕೆ ಖಂಡಿತ ಲೋನು ಆಗುತ್ತೆ. 100% ಲೋನ್ ಮಾಡಿ. ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದ್ದೀರಾ? ನೆಕ್ಸ್ಟ್ ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಹೋಗೋಣ. ಸೊ ಬನ್ನಿ, ಹಾಗೇನೆ ಇದೊಂದು XUV 700 ಇದೆ. ಯಾರೆಲ್ಲ ಒಂದು ಮಾಡಲು ಗಾಡಿ ಹೋಗ್ತಾ ಇರ್ತಾರೆ ಅವ್ರಿಗಂತೂ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಈಗಂತೂ ಈ ಗಾಡಿಗೆ ತುಂಬಾ ಡಿಮ್ಯಾಂಡ್ ಆಗಿದೆ. ಯಾಕಂದ್ರೆ ಈ ಮಾಡಲು ಸ್ಟಾಪ್ ಆಗಿದೆ. ಸೊ ಈಗ 7X ಅಂತ ಬಂದಿದೆ. ಈಗ 700 ಅಂತ ತುಂಬಾನೇ ನೋಡ್ಕೊಂಡು ಬರ್ತಾರ. ಒಂದ್ ಒಳ್ಳೆ ಪ್ರೈಸ್ ಮಾಡಿಸ್ಕೋಣ. ಸೊ ಇದ್ರ ಡೀಟೇಲ್ಸ್ ಏನಂತ ಹೇಳಿದ್ರೆ 2023 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಎಷ್ಟು ಓಡಿದೆ ಅಂದ್ರೆ 36,000 ಶೋರೂಮ್ ಟ್ರ್ಯಾಕ್ ಓಡಿದೆ. ಗಾಡಿ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರಲ್ಲೂ AX7L ಅಂತ ಇದೆ. ಲಕ್ಸುರಿ ಟಾಪ್ ಮೇಲೆ ಅಡಾಸ್ ಫೀಚರ್ ಬರುತ್ತೆ, ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ಬಾಳನೇ ಫೀಚರ್ಸ್ ಇರುವಂತ ವೆಹಿಕಲ್ ನಿಮ್ಗೆ ಗೊತ್ತೇ ಇರುತ್ತೆ ವೀಕ್ಷಕರೇ. ಬನ್ನಿ ನಮ್ಮ SS ಕಾರ್ಸ್ ಒಂದ್ಸತಿ ವಿಸಿಟ್ ಮಾಡಿ. ಯಾರೆಲ್ಲ ಒಂದು 700 ಓಡಿಸ್ತಾ ಇರ್ತೀರ, ನಮ್ಮ SS ಕಾರ್ಸ್ ಅಲ್ಲಿ ಒಳ್ಳೆ ಕಾರ್ ಬಂದಿದೆ. ಸೊ ಇದು ಕೋಟಿಂಗ್ ಪ್ರೈಸ್ ಒಂದು 24.5 ಇದೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ ಸೊ ಒಂದು 24ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವುದು? ಬನ್ನಿ, ಹಾಗೇನೆ ಲೋ ಬಜೆಟ್ ವೆಹಿಕಲ್ಸ್ ನ ತೋರ್ಸೋಣ. ಯಾರೆಲ್ಲ 1.5 ಇಂದ 2.5 ಬಜೆಟ್ ಅಲ್ಲಿ ಕಾರ್ ಹುಡುಕ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ಸಣ್ಣ ಬಜೆಟ್ ಅಲ್ಲಿ ತಗೊಂಡು ಕಲಿಯೋದಕ್ಕೋಸ್ಕರ ಕಾರ್ ಹುಡ್ಕೋದಂತೂ ಒಂದು ಆಪ್ಷನ್ಸ್ ತುಂಬಾನೇ ಇದೆ. ಸೊ ಬನ್ನಿ, ಅದು ಅಲ್ಲಿಗೆ ಹೋಗೋಣ. ನಮಸ್ಕಾರ ವೀಕ್ಷಕರಿಗೆ. ಹಾಗೆ ನಮ್ಮ SS ಕಾರ್ಸ್ ಅಲ್ಲಿ ಒಂದು ಇನೋವಾ ಕ್ರಿಸ್ಟಾ ನೋಡ್ತಾ ಇರ್ಬೋದು ನೀವು. ಸೊ ಒಂದು ಇಡೀ ಆನೆ ಅಂತಾನೆ ಹೇಳಿದ್ರು. ಎಲ್ಲ ಎಲ್ಲ ಎಲೆಕ್ಟ್ರಿಷಿಯನ್ ಅಂತ ಗಾಡಿ. ಈಗ ನಿಮ್ ಆಪ್ಷನ್ ಬಂದಿದೆ. ಲೋನ್ ಅಲ್ಲಿ ಯಾರು ಒಳ್ಳೆ ಕಾರು, ಒಳ್ಳೆ ಲೋನ್ ಎಲ್ಲ ಮಾಡಿಸ್ಕೊಡ್ತೀನಿ. 2020 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 1,10,000 ಶೋರೂಮ್ ರೆಕಾರ್ಡ್ ಇದೆ. ಇದು Z ವೇರಿಯಂಟ್ ಆಗಿರುತ್ತೆ. Z ಅಲ್ಲಿ ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಸೊ ಇನೋವಾ ಕ್ರಿಸ್ಟಾ ಒಂದು ಒಳ್ಳೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಗಾಡಿ. ಸೊ ಇದು ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು 21.5 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಈ ಗಾಡಿ ತಗೊಳಕ್ ಬರ್ತೀರೋ 20.5 ಫೈನಲ್ ಮಾಡ್ಕೊಡ್ತೀವಿ. 1 ಲಕ್ಷ ಪ್ರೈಸ್ ಡಿಫ್ರೆನ್ಸಿಯೇಷನ್ ಇದೆ. ಬಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಮೆಕ್ಯಾನಿಕ್ ಸಮೇತ ಬಂದು ಚೆಕ್ ಮಾಡಿ ನೀವು ತಗೊಂಡು ಹೋಗ್ಬೋದು. ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. 90% ಫಂಡಿಂಗ್ ಆಗುತ್ತೆ ಇದಕ್ಕೆ. ಸೊ ಮಾಡಲು ಗಾಡಿ ಆಗಿರೋದ್ರಿಂದ 20 ಮಾಡಲು ಡೀಸೆಲ್ ಸೆಕೆಂಡ್ ಓನರ್, 1,16,000 ಎಷ್ಟು ಓಡಿದೆ 10 ರೆಕಾರ್ಡ್ ಇರುವಂತ ವೆಹಿಕಲ್ ಇದೆ. ಬನ್ನಿ ನಮ್ಮ SS ಕಾರ್ಸ್ಗೆ ಒಂದು ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಮಾಡ್ಕೊಡ್ತೀವಿ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಒಂದು 15 ಮಾಡಲು ವ್ಯಾಗನರ್ ಇದೆ. ಸೊ ಮಾರ್ಕೆಟ್ ಅಲ್ಲೆಲ್ಲ 3.5 ಲಕ್ಷ ಇದೆ ಇದು. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಬಂದು ಈ ಗಾಡಿ ನೋಡ್ತೀರಾ 2.5 ಲಕ್ಷಕ್ಕೆ ಪ್ರಾಮಿಸ್ ಮಾಡ್ತೀವಿ. ಒಂದು ಒಳ್ಳೆ ಗಾಡಿ 15 ಮಾಡಲು ಗಾಡಿ ಕೊಡ್ತೀವಿ. ಸೊ 15 ಮಾಡಲು ಪೆಟ್ರೋಲ್ 50,000 ಶೋರೂಮ್ ರೆಕಾರ್ಡ್ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ಸ್ ಇದೆ. ಸೊ ವ್ಯಾಗನರ್ LXi 2 ಪವರ್ ವಿಂಡೋ ಬರುವಂತದ್ದು 2.5 ಲಕ್ಷಕ್ಕೆ ನಿಮ್ ಚಾನಲ್ ಕಡೆಯಿಂದ ಬಂದು ಮುಗಿಸ್ಕೊಡ್ತೀವಿ. ಸೊ ಹಾಗೇನೆ ಒಂದು ಆಲ್ಟೋ ಇದೆ, ನೋಡ್ತಾ ಇರ್ಬೋದು. 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ ಇದು ಕೂಡ ಅಷ್ಟೇ ಥರ್ಡ್ ಓನರ್ ಆಗಿದೆ. ಯಾರಿಗೆಲ್ಲ ಕಲಿಬೇಕು, ಓನರ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಲ್ತ್ಬಿಟ್ಟು ಬೇರೆ ಹೊಸ ಕಾರ್ ಶೋರೂಮ್ ಹೋಗ್ತಿಲ್ಲ ನಾವಂತೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದು 2.45 ಇದೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ಬರ್ತೀರಾ ಒಂದು ಆನ್ ಟೇಬಲ್ ಅಲ್ಲಿ ಒಂದು 2.25, 2.20 ರೇಂಜ್ ಮುಗಿಸ್ಕೊಳ್ಳೋಣ. FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಸೊ ಹಾಗೆ ಬೊಲೆನೋ ಹೇಳಕ್ ಹೋದ್ರೆ ನಿಮಗೆ ಒಂದು ಫಾಸ್ಟ್ ಮೂವಿಂಗ್ ವೆಹಿಕಲ್. ಇದು ಕೂಡ ಅಷ್ಟೇ CNG ಪೆಟ್ರೋಲ್ ಇರುವಂತ ವೆಹಿಕಲ್. 20 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಕಸ್ಟಮರ್ ಇದು. ಸೊ ಇದು ಬೊಲೆನೋ ಡೆಲ್ಟಾ ಆಗಿರುತ್ತೆ. ಸೊ ಡೆಲ್ಟಾ ಆಗಿರೋದ್ರಿಂದ ನಿಮ್ಗೆ ಅಲಾವಿನ್ಸ್ ಬರಲ್ಲ.
ಸಣ್ಣ ಪುಟ್ಟ ಚೇಂಜಸ್ ಬರುತ್ತೆ. ಹಾಗಾಗಿ ಪರವಾಗಿಲ್ಲ, ಬಜೆಟ್ ಫ್ರೆಂಡ್ಲಿ ಬೇಕು ಅನ್ನೋದಂತೂ ಒಂದು ಒಳ್ಳೆ ಪ್ರೈಸ್. 5 ಕಾರ್ ಹೇಳ್ತಾ ಇದಾರೆ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ. ಇದು ಪಾರ್ಕ್ ಅಂಡ್ ಸೇಲ್ ಬಂದಿರೋ ವೆಹಿಕಲ್ಸ್ ಇವೆಲ್ಲ. ಸೊ ಹಾಗಾಗಿ ಕಸ್ಟಮರ್ ಡಿಮ್ಯಾಂಡ್ಸ್ ನಿಮ್ಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಮಾರ್ಬೇಕಾದ್ರೆ. ಸೊ ತಗೊಳ್ಳೋರ್ಗೆ ಸ್ವಲ್ಪ ಕಮ್ಮಿಗ್ ಬೇಕು ಅನ್ಸುತ್ತೆ. ಅದ್ರ ಮಧ್ಯದಲ್ಲಿ ನಾವಿದೀವಿ, ಒಂದು ಒಳ್ಳೆ ರೇಟಿಗೆ ಮಾಡಿಸ್ಕೊಳ್ಳೋಣ. ಬೇಜಾರ್ ಮಾಡ್ಕೊಂಬಿಡಿ, ಪ್ರೈಸ್ ಎಲ್ಲ ಜಾಸ್ತಿ ಆಯ್ತು ಅಂತ. ಇದೆಲ್ಲ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿದ್ದಾರೆ. ಸೊ ಬನ್ನಿ, ನಮ್ಮ SS ಕಾರ್ಗೆ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಳ್ಳೋಣ. ಇದು ಕೂಡ ಅಷ್ಟೇ 2012 ಮಾಡಲ್ i20 ಇದು. ಸೊ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಫೈನಲ್ ಟು ಫೈನಲ್ 2 ಕಾಲಕ್ಕೆ ಮಾಡಿಸ್ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ನೀವು ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್. ಸೊ ಡೀಸೆಲ್ ವೆಹಿಕಲ್ i20 ಈ ಶೇಪ್ ಗೆ 2 ಕಾಲಿಗೆ ಯಾರು ಕೊಡಲ್ಲ. ಸೊ ಸ್ವಲ್ಪ ಓನರ್ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಕಡಿಮೆಗೆ ಆಗ್ತಾ ಇದೆ. ಸೊ ಬನ್ನಿ, ಹಾಗೆ ಒಂದು ರೆನಾಲ್ಡ್ಸ್ ಕಾಲ ಇದೆ, ಇದು ಕೂಡ ತೋರಿಸ್ಬೋಣ. ಈಗ ಕಸ್ಟಮರ್ಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳಿ ನಮ್ಮ ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು ಇವರು. ಸೊ ಎಮರ್ಜೆನ್ಸಿ ಸೇಲ್ ಮಾಡ್ಕೊಡಿ ಅಂತ ನಿಲ್ಸೋಗಿದ್ದಾರೆ. ಸೊ ಒಂದ್ ಸೆಡನ್ ಕಾರು, ಒಂದ್ ಲಾಂಗ್ ಚಾರ್ಜಿ ಕಾರ್ ಯಾರೆಲ್ಲ ಹುಡುಕ್ತಾ ಇರ್ತೀರಾ, ಒಂದು ಬ್ಲೂ ಕಲರ್ ಇದೆ ಅಂತ ಹೇಳ್ಬೋದು. ಸೊ ಇದು ಅಷ್ಟೇ, ಒಂದು 2.75ಕ್ಕೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿಸ್ಕೊಡ್ತೀವಿ. ಒಂದ್ಸತಿ ವಿಸಿಟ್ ಮಾಡಿ, ಒಂದ್ ಟೆಸ್ಟ್ ಡ್ರೈವ್ ತಗೊಂಡ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಸೊ ಬನ್ನಿ, ಹಾಗೆ ರೆಡ್ ಕಲರ್ ಸ್ಯಾಂಟ್ರೋ ನೀವು ನೋಡ್ತಾ ಇರ್ಬೋದು. ಸೊ ಇದ್ರದ್ದೇನ್ ಡೀಟೇಲ್ಸ್ ಅಂತ ಹೇಳಿದ್ರೆ 2004 ಮಾಡಲ್ ಆಗಿರುತ್ತೆ. ಇದ್ರದ್ದೇನ್ ಯೂನಿಕ್ ಅಂತ ಹೇಳಿದ್ರೆ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಸೊ ಕಸ್ಟಮರ್ ಮ್ಯಾಗ್ನಿಲ್ ಸೊ ಬಹಳಷ್ಟು ಫೀಚರ್ಸ್ ಮಾಡ್ಕೊಂಡಿದ್ದಾರೆ, ಸಿಸ್ಟಮ್ ಹಾಕೊಂಡಿದ್ದಾರೆ. ರನ್ನಿಂಗ್ ಇದೆ. FC 2027 ರನ್ನಿಂಗ್ ಇದೆ. ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರೋದ್ರಿಂದ ನಿಮಗೆ 2 ಲಕ್ಷ ಇದೆ. ನೀವು 1.70 ಆಗುತ್ತೆ. ಏನಪ್ಪ ಪ್ರೈಸ್ ಇಷ್ಟೊಂದಿದೆ ಅಂತ ಹೇಳ್ಬೋದು. ಈ ಗಾಡಿ ಹೆಂಗೆ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಕಂಪ್ನಿಯಿಂದ ಬಂದಾಗಿಂದ ಒಂದು ಕಡೆನೂ ಪೈಂಟ್ ಆಗಿಲ್ಲ, ಒರಿಜಿನಲ್ ಪೈಂಟ್ ಇರೋದ್ರಿಂದ ಕಸ್ಟಮರ್ ಲೇಡಿ ಡ್ರೈವ್ ಬಂದಿದ್ದು. ಸೊ ಹಾಗಾಗಿ ಆ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಇದೆ. ಆನ್ ಟೇಬಲ್ ಬನ್ನಿ ಮಾಡಿಸ್ಕೊಳ್ಳೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ Hyundai ಅವ್ರದ್ದು i10 ಇದೆ, ಡೀಟೇಲ್ಸ್. ಸೊ i10 ನೋಡೋದಾದ್ರೆ ನಿಮಗೆ 2010 ಮಾಡಲು 3rd ಓನರ್ ವೆಹಿಕಲ್ 1.90 ಹೇಳ್ತಾ ಇದಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ನೋಡಿ, 1.90 ಬಜೆಟ್ ಎಲ್ಲ ನಿಮ್ಗೆ ಯಾರೆಲ್ಲ ಕಲಿಬೇಕು ಅನ್ನೋರ್ಗೆ ಇದು ಆಪ್ಷನ್ಸ್. ಸೊ ಕಲ್ತು ಬೇರೆ ಹೊಸ ಶೋರೂಮ್ ಗಾಡಿ ತಗೋಬೇಕು ಅನ್ನೋರ್ಗಂತೂ ಒಂದು ಒಳ್ಳೆ ಆಪ್ಷನ್ಸ್ ಇದೆ ನಮ್ಮ ಹತ್ರ. 1 ರಿಂದ 10 ಕಾರ್ ಇದೆ ಆಪ್ಷನ್ ಅಲ್ಲಿ. i10 ಅಲ್ಲಂತೂ 1 ರಿಂದ 5 ಕಾರ್ ಇದೆ. ಸೊ ಮಲ್ಟಿಪಲ್ ಆಪ್ಷನ್ ಇದೆ. 1.70ಕ್ಕೆಲ್ಲ ಫೈನಲ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, i10 ಬೇಡ ಅನ್ನೋರ್ಗೆ ಗ್ರ್ಯಾಂಡ್ i10 ಇದೆ. ಗ್ರ್ಯಾಂಡ್ i10 ಕೂಡ ಇದೆ. ಇದ್ರ ಏನ್ ಡೀಟೇಲ್ಸ್ ಅಂದ್ರೆ 18 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, 19 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಒಂದು ವೈಟ್ ಕಲರ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಇದು. ಸೊ ಕಸ್ಟಮರ್ ಇದು ಕೋಟಿಂಗ್ ಪ್ರೈಸ್ ಬಂದು 4,45,000 ಹೇಳ್ತಾ ಇದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಇದು ಕೂಡ ಒಂದು ಒಳ್ಳೆ ಪ್ರೈಸ್ ಮಾಡ್ಸೋಣ. ಸೊ ಒಂದು 4 ಲಕ್ಷ ರೇಂಜ್ ಗೆ ಕ್ಲೋಸ್ ಮಾಡಿಸ್ಕೊಡ್ತೀವಿ. ಮಾಡ್ಲು ಗಾಡಿ ಇದು, ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ. ನಮ್ಮ SS ಕಾರ್ನ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದೇ ತರ ಬೇಜಾರಾಗದೆ ನಿಮ್ಗೆ ಗಾಡಿ ಡೆಲಿವರಿ ಕೊಟ್ಟೆ ಕಳಿಸ್ತೀವಿ. ಸೊ ಬಂದು ವಾಪಸ್ ಹೋಗೋದೇನಿಲ್ಲ, ಬಂದು ನೀವು ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ. ಸೊ ಹಾಗೆ ಇನ್ನೊಂದು i10 ಹೇಳೋದಾದ್ರೆ ನಿಮ್ಗೆ 2010 ಮಾಡಲು i10 ಇದು 4th ಓನರ್ ಆಗಿದೆ. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ, ಆದ್ರೂ ಪರವಾಗಿಲ್ಲ. ತಗೊಳ್ಳೋರ್ಗಂತೂ ಒಂದು 2 ಲಕ್ಷ ಬಜೆಟ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದೀರಾ, ಬನ್ನಿ ನಮ್ಮ SS ಕಾರ್ ವಿಸಿಟ್ ಮಾಡಿ 2 ಲಕ್ಷಕ್ಕೆ ಇದು ಫೈನಲ್ ಮಾಡ್ಕೊಡ್ತೀವಿ. ಸೊ ಹಾಗೆ ರೆಡ್ ಕಲರ್ i10 ಇದು. ಸೊ ಆಲ್ ಟೈಮ್ ಫೇವರೇಟ್, ರೆಡ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಂದು 2.5 ಲಕ್ಷ ಹೇಳ್ತಾ ಇದಾರೆ. 2011 ಮಾಡಲು ಸೆಕೆಂಡ್ ಓನರ್ ಡೈಮಂಡ್ ಸಿಸ್ಟಮ್ ಇದೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಒಂದು ಚೆರಿ ರೆಡ್ ಕಲರ್ ಅಲ್ಲೇ ಒಂದು ಎಲ್ಲಾ ಲೇಡೀಸ್ ಗೆ ತುಂಬಾ ಇಷ್ಟ ಆಗಂತ ಕಲರ್ ಇದು. ಸೊ ಒಂದು i10 ಇದೆ. ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ 2011 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್, ಡೈಮಂಡ್ ಸಿಸ್ಟಮ್ ಹಾಕೊಂಡಿದ್ದಾರೆ. ಒಂದು ಒಳ್ಳೆ ಸಿಸ್ಟಮ್ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಟೈರ್ ಕೂಡ ಅಷ್ಟೇ, ಒಂದು 80 to 90% ಟೈರ್ ಇದೆ. ಲೆದರ್ ಸೀಟ್ಸ್ ಕೂಡ ಇದೆ. ನೀವು ನೋಡ್ತಾ ಇದೀರಾ, ಒಂದು ರೆಡ್ ಕಲರ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 11 ಮಾಡಲು ಸೆಕೆಂಡ್ ಓನರ್, 2.5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ವಿಡಿಯೋ ನೋಡ್ಕೊಂಡ್ ಬರ್ತೀರಾ, 2,15,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಬನ್ನಿ ವಿಸಿಟ್ ಮಾಡಿ ಒಂದ್ಸತಿ, ಒಂದ್ ಒಳ್ಳೆ ಪ್ರೈಸ್ ಮಾಡ್ಸೋಣ. ಸೊ ಹಾಗೆ ಇನ್ನೊಂದು i10 ಇದೆ ನೋಡಿ ಸ್ನೇಹಿತರೆ. i10 ಅಂತೂ ಬಹಳ ಕಲರ್ ಆಪ್ಷನ್ಸ್ ಇದೆ. ಸೊ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ ನಿಮ್ಗೆ. ಇದು ಒಳ್ಳೊಳ್ಳೆ ಕಾರ್ಗಳು, ಕಲರ್ ಆಪ್ಷನ್ಸ್ ಇದೆ. ಸೊ 3rd ಓನರ್ ಆಗಿರುತ್ತೆ. ಇದು ಕೂಡ 11 ಮಾಡಲು 2.35 ಹೇಳ್ತಾ ಇದಾರೆ. ಪೆಟ್ರೋಲ್ ವೇರಿಯಂಟ್, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ. ಬನ್ನಿ ಆನ್ ಟೇಬಲ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಮುಗಿಸ್ಕೊಳ್ಳೋಣ. ಸೊ ಇನ್ನೊಂದು ಸ್ಯಾಂಟ್ರೋ ಇದೆ. 2007 ಮಾಡಲು ಸೆಕೆಂಡ್ ಓನರ್ 70,000 ಹೊಡಿದೆ. 3rd ಓನರ್ 1.75 ಹೇಳ್ತಾ ಇದಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ. ಇದು ಆನ್ ಟೇಬಲ್ ಅಲ್ಲಿ. ಇದೇನು ನೀವು ಸಣ್ಣ ಪುಟ್ಟ ಕಾರ್ಗಳು ನೋಡಿದ್ರಿ, ಇದೆಲ್ಲ ಪಾರ್ಕ್ ಅಂಡ್ ಸೇಲ್ ಬಂದಿರೋಂತ ವೆಹಿಕಲ್. ಸೊ ಕೆಲವೊಂದು ಡೀಲರ್ಗಳು ಇದ್ದಾರೆ. ಬನ್ನಿ ನೀವು ಒಂದ್ಸತಿ ವಿಸಿಟ್ ಮಾಡಿ. ಆನ್ ಟೇಬಲ್ ಅಲ್ಲಿ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡ್ತಾ, ಹಾಗೆ SS ಕಾರ್ನ ಯಾರೆಲ್ಲ ನೋಡ್ತಾ ಇದೀರಾ, ಈ ಹೊಸ ಶೋರೂಮ್. ಸೊ ನಿಮ್ಮ ಪ್ರೀತಿ, ಸಹಕಾರ, ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಒಂದ್ಸತಿ ವಿಸಿಟ್ ಮಾಡಿ ನಮ್ ಶೋರೂಮ್ ನ. ಒಂದು ಬೆಸ್ಟ್ ಪ್ರೈಸ್ ಆಗಿರ್ಲಿ, ಕಮಿಷನ್ ಬಗ್ಗೆ ಚಿಂತೆ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಕಡಿಮೆಯಲ್ಲಿ ನಿಮ್ಗೆ ಒಂದು ಮನೆಗೆ ಒಂದು ಒಳ್ಳೆ ಗಾಡಿ ಕೊಡ್ಸೋಣ.